ಎಸ್ ಜಾನಕಿ ಅವರ ಅಂತಿಮ ದರ್ಶನ ಪಡೆದಿರುವಂತಹ ವಿನೋದ್ ರಾಜ್ ಅವರು ನನ್ನ ಜೊತೆಲಿದ್ದಾರೆ. ಸರ್, ತುಂಬಾ ನೋವಿನ ದಿನ, ನೋವಿನ ಕ್ಷಣ, ಸೊ ಮರೆಯಲಾರದಂತ ಒಂದು ನೆನಪು ಇವತ್ತು ಜಾರಿದೆ. ಹೌದು, ಮರೆಯಲಾರದಂಥ ನೆನಪಲ್ಲ ರೀ, ಅದು ಎಂದೂ ಮರೆಯೋಕ್ಕಾಗಲ್ಲ. ನಮ್ಮ ಪ್ರಾಣಗಳಿರೋವರೆಗೂ ನಾವು ಮರೆಯೋಕ್ಕಾಗಲ್ಲ. ಅಂಥ ಕಂಠನ ನಾವು ಕಳ್ಕೊಂಬಿಟ್ವಿ. ಅವ್ರು ಕರ್ನಾಟಕದಲ್ಲಿ ಇದ್ದಿದ್ದೇ ನನಗೆ ದೊಡ್ಡ ಆಶ್ಚರ್ಯ. ಎಷ್ಟು ಅವ್ರಿಗೆ ಇಲ್ಲಿ ಆ ಶಾಂತಿ ನೆಮ್ಮದಿ ಸಿಕ್ಕಿದೆ ಅಂದರೆ ಮೈಸೂರಲ್ಲಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಈ ಕಾಲ ಕಳೆದ್ರಲ್ಲ ಇಲ್ಲಿ ಅಂತ. ಈಗ ಅವ್ರು ತೀರ್ಕೊಂಡಾಗ ನಮ್ಗೆ ಗೊತ್ತಾಗ್ತಾ ಇದೆ. ಬಹುಶಃ ಅವ್ರು ಬದುಕಿದ್ದಾಗ ಅವ್ರು ಇಲ್ಲಿದ್ದಾರೆ, ನಾವು ಅವ್ರಿಗೇನಾದರೂ ಮಾಡಬೇಕು ಅನ್ನುವಂಥದ್ದು ಆಗಬೇಕಾಗಿತ್ತು. ಅಪ್ಪಾಜಿ ಸುಮಾರು ಜನ ಇನ್ನೂ ನಮ್ಮ ಕನ್ನಡದ ಕಲಾವಿದರು ಬದುಕಿದ್ದಾರೆ. ಅವರಿಗೆ ಕೊಡಬೇಕಾಗಿರುವಂಥ ಪ್ರಶಂಸೆ ಪ್ರಶಸ್ತಿಗಳು ಖಂಡಿತ ಬೇಸರ ಇಲ್ದಿರ ಕೊಡಬೇಕು. ಇದಕ್ಕೆಲ್ಲ ಒಂದು ಸಮಿತಿ ಇಟ್ಕೊಂಡ್ಬಿಟ್ಟು ಇವ್ರಿಗೆ ಕೊಡಬೇಕೋ ಬೇಡವೋ, ಬಂದರೆ ಅವ್ರಿಗೆ ಕೊಡಬೇಕೋ ಬೇಡವೋ, ಪರಮಾತ್ಮನ ಕೈಯಲ್ಲೇ ಇಟ್ಕೊಂಡು ಹೋದವ್ರಿಗೆ ಕೊಡಬೇಕೋ ಬೇಡವೋ ಅಂತ ನಾವು ಯೋಚನೆ ಮಾಡುವಂಥದ್ದಲ್ಲ. ಅದು ಮುಂದೆ ನಿಂತು ಅವ್ರಿಗೆ ಕೊಡಬೇಕು, ಪ್ರಶಸ್ತಿಗಳು ಕೊಡಬೇಕು. ಈಗ ಇಲ್ಲದೆ ಇದ್ದಾಗ ಏನು ನಾವು ಮಾಡ್ತೀವಿ ಹೇಳಿ? ಮಾತಾಡ್ಸೋಕ್ಕಾಗತ್ತೆ? ಅವ್ರು ಯಾವಾಗಲೂ ನನ್ನ ತಾಯಿಯವ್ರು ಇದನ್ನ ಹೇಳ್ತಾರೆ, ಬದುಕಿದ್ದಾಗ ಮಾಡ್ರಿ. ನಮ್ಮ ಕೈಲಿ ಆದಷ್ಟು ನಮ್ಮ ಸಮಸ್ಯೆಯಿಂದ ನಾವು ಮಾಡ್ತಾನೆ ಇದೀವಿ, ನಾವು ಬಿಟ್ಟಿಲ್ಲ ಅಪ್ಪಾಜಿ. ಅಮ್ಮ ಅವರು, ಜಾನಕಿ ಅಮ್ಮ ಅವರು ನಡೆಯುತ್ತೆ ಸಾಕಷ್ಟು ಒಡನಾಟ, ನಿಮಗೂ ಅದೆಲ್ಲ ನೆನಪು. ಅವ್ರ ಆಶೀರ್ವಾದದಲ್ಲೇ ನಾವು ಕಾಲ ಕಳೆದಿದ್ದೀವಿ. ಬಂದಾಗೆಲ್ಲ ಆಶೀರ್ವಾದ ಮಾಡೋರು. ನಾನು ಆಶೀರ್ವಾದ ಮಾಡ್ತೀನಿ, ನೀನು ಹಾಡುಗಾರನಾಗ್ತೀವಿ, ಹೋಗೋ ಅಂತ ಹೇಳೋರು. ಯಾವಗಳಿಗೆಲ್ಲ ಅವರೆಲ್ಲ ದೊಡ್ಡ ಮನುಷ್ಯರು, ಪಾಪ ಶ್ರೇಷ್ಠರು ಮಾಡಿರುವಂಥ ಆಶೀರ್ವಾದ ಇವತ್ತು ನಾವು ಬದುಕಿ ನಾವು ನಡೆದು ಓಡಾಡ್ತಾ ಇದ್ದೀವಿ ಅಂದರೆ ನನಗೆ ನಮ್ಮಮ್ಮ ತಾಯಿ MK ರತ್ನಮ್ಮ ಅಂತ, ಅವ್ರ ಬಾಡಿಗೆ ಮನೆಯಲ್ಲಿ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡೋರು. ಅವರು ಇನ್ನೊಂದು ತಾಯಿ, ಇವರೊಬ್ಬರು ತಾಯಿ, 3 ತಾಯಿಯವ್ರನ್ನ ಕಳ್ಕೊಂಬಿಟ್ಟಿದ್ದೀನಿ ನಾನು. ಕಷ್ಟ ಆಗ್ತಾಯಿದೆ, ಮಾತಾಡೋಕ್ಕಾಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ, ಸಾವಿರಾರು ಹಾಡು, 48,000 ಹಾಡುಗಳು. ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಸಿಡುಕದೆ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಅವ್ರು ಹಾಡಿದಾಗ ವಾಯ್ಸು, ಚಿಕ್ಕ ಮಕ್ಕಳದು ವಾಯ್ಸ್ ಹೆಂಗೆ ರೀ ಅವರು, ಹಾಗಲ್ಲ ರೀ. ಹಬ್ಬ ಅವರೇ ಒಂದು ಹಾಡಿದ್ರು, ದೇವರ ಆಟ ಬಲ್ಲವರು ಯಾರು. ಅಯ್ಯೋ ಬಾ ದೇವ್ರೆ ಬಾ, ಅದನ್ನ ಎದುರು ನಿಲ್ಲವರು ಯಾರು ಅಂತ ಅವ್ರನ್ನ ಹಿಡ್ಕೊಂಡೆ ನಾನು ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಅವರ ದೃಷ್ಟಿ, ಅವ್ರ ಕಣ್ಣು ಮುಚ್ಚಿದ್ದಾರೆ. ಆ ತೃಪ್ತಿಲ್ಲ ಅವರು, ನಾನು ನಿನ್ನ ಹತ್ರಕ್ಕೆ ಬಂದಿದ್ದೀನಿ ಅನ್ನುವಂಥ ತೃಪ್ತಿನಲ್ಲೇ ಅವ್ರು ಹೋಗಿದ್ದಾರೆ ರೀ. ಸತ್ಯವಾಗ್ಲೂ ಅವರನ್ನು ನೋಡಿರೋದು ನಮ್ಗೇನೆ ಪುಣ್ಯ ರೀ. ಪರಮಾತ್ಮನ ನೋಡಿದಷ್ಟು, ದೇವಿನ ನೋಡಿದಷ್ಟು ಸಂತೋಷ ಆಗುತ್ತೆ. ಸತ್ಯವಾದ ಹೇಳಿದ್ರಿ, 3 ಅಮ್ಮಂದಿರನ್ನ ಕಳ್ಕೊಂಡಿದ್ದೀನಿ, ಲೀಲಾವತಿ ಅಮ್ಮ, ರತ್ನಮ್ಮ, ಜಾನಕಿ ಅಮ್ಮ ಅಂತ. ಒಂದನ್ನ ಏಟನ್ನೇ ತಡೆಯೋದಕ್ಕಾಗಲ್ಲ, 3 ಏಟು ಇದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗ ಯಾರ ಟೈಮ್ ಏನು ಅನ್ನುವಂಥದ್ದು ನಾವು ಹೇಳೋಕ್ಕಾಗಲ್ಲ. ಬದುಕಿರೋಷ್ಟು ಕಾಲ ನಾವು, ನಮ್ಮವರು, ನಮ್ಮ ಜನ ನೋವು ನಲಿವಿನಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಸ್ಪಂದಿಸ್ತಾ ಇರಬೇಕು. ಬದುಕು ಅನ್ನುವಂಥದ್ದು ಇದೆ ರೀ. ಸಿನಿಮಾಗೆ ಬಣ್ಣ ಹಚ್ಚೋದ್ರ ಬದಲು ಕರ್ತವ್ಯಕ್ಕೆ ಒಳ್ಳೆ ಬಣ್ಣ ಹಚ್ಚಿ, ಕರ್ತವ್ಯಕ್ಕೆ ಒಂದು ಅರ್ಥ ತೋರಿಸ್ಬಿಟ್ಟು ಪ್ರಪಂಚ ಬಿಟ್ಟು ಹೋಗುವಾಗ 10 ಜನಕ್ಕೆ ಏನು ನಾವು ಮಾಡೋಕ್ಕಾಗತ್ತೆ? ಕೈಲಾಗದಿರೋರಿಗೆ, ಅಲ್ಲಿ ನಿಂತಿರೋರು, ದೂರ ನಿಂತಿರೋರು ಕಸ ಅಂತ ನಾವು ಭಾವಿಸಬಾರ್ದು. ಕೊನೆಯದಾಗಿ ಸರ್, ಕರ್ನಾಟಕಕ್ಕೆ ಸಾಕಷ್ಟು ಹಾಡುಗಳನ್ನ ಆಡಿದ್ದಾರೆ, ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ, ಕೊನೆಯದಾಗಿ ಕರ್ನಾಟಕದಲ್ಲೇ ಬಂದು ನಿಂತಿದ್ದಾರೆ. ನಾವು ಕನ್ನಡ ಚಿತ್ರರಂಗ ಏನು ಕೊಡಬೇಕು ಈಗ? ಗಾನ ಕೋಗಿಲೆ ಅನ್ನುವಂಥ ಶ್ರೇಷ್ಠ ಪ್ರಶಸ್ತಿ, ಅತಿ ಉತ್ತಮವಾದ ಪ್ರಶಸ್ತಿ. ಆ ಪ್ರಶಸ್ತಿ ನಂತರ ಇನ್ಯಾರಿಗೆ ಸಿಕ್ಕಿದ್ರು ಆ ಹೆಸರಲ್ಲಿರೋ ಪ್ರಶಸ್ತಿ ಸಿಕ್ತವ್ರೆ ಉತ್ತಮವಾದ ಗಾಯಕಿ ಅಂತಂತ ಹೇಳ್ಬಿಟ್ಟು ಅವ್ರಿಗೂ ಸಿಗಬೇಕು. ಆ ಥರ ಒಂದು ಶ್ರೇಷ್ಠ ಪ್ರಶಸ್ತಿ ಅವ್ರಿಗೆ ಸಿಗಬೇಕು. ನನ್ನ ಆಸೆ ಇರೋದು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆನೂ ಕೊಡಬೇಕು. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಪ್ರಶಸ್ತಿನೂ ಅವ್ರಿಗೆ ಸಿಗಬೇಕು. ಧನ್ಯವಾದಗಳು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಇದಿಷ್ಟು ವಿನೋದ್ ರಾಜ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್.